ಫ್ರೆಂಡ್ಸ್ ನೋಡ್ಬೋದು ನೈಟ್ 1:30 ಆಗಿದೆ. ಆಲ್ಮೋಸ್ಟ್ ನಮ್ಮ ಪ್ರಿಪ್ರೇಷನ್ ಆಗಿದೆ. ಇನ್ನು ಮ್ಯಾಕ್ಸಿಮಮ್ ಮಾಡಬೇಕು. ಬಟ್ ಅದು ನಾಳೆ ಮುಹೂರ್ತ ಇದೆ ಅಲ್ವಾ, ಅದು ಮುಹೂರ್ತ ನೋಡಿ ಮಾಡ್ಕೋಬೇಕು. ಅದಕ್ಕೋಸ್ಕರ ನಾವು ಈಗ ಸಿಂಪಲ್ ಮಾಡಿದರೆ, ನಾ ಹಿಂಗೆ ಫುಲ್ ಭರ್ಜರಿ ಮಾಡಲ್ಲ ಅಂತ ಮೊದಲೇ ಅಂದ್ಕೊಂಡಿದ್ದೆ. ನಮ್ಮ ಮಣಿ ಲಕ್ಷ್ಮಿ ನಮ್ಮ ಥರನೇ ಸಿಂಪಲ್ ಆಗೇ ಬರಲಿ. ಬಟ್ ತುಂಬ ಖುಷಿಲೇ ಇದೆಲ್ಲ ಆಗಲಿ ಅಂತ ನಾನು ಬೆಳ್ಕೊಂಡಿದ್ದೆ. ನೋಡ್ಬೋದು ಹಿಂಗೆಲ್ಲ ಮಾಡಿದ್ದೇನೆ ನಾನು. ಸಿಂಪಲ್ ಇದೆ, ಫುಲ್ ಸಿಂಪಲ್ ಇಟ್ಟಿದ್ದೇನೆ ನಾನು. ಇದು ಸಾಡೀಸ್ ಎಲ್ಲ ಡೀಟೇಲ್ಸ್ನ ಆಮೇಲೆ ಶೇರ್ ಮಾಡ್ತೇನೆ. ಈ ಥರ ಆಮೇಲೆ ಈ ತಳಗೆ ನೋಡ್ಬೋದು ಈ ಥರ ಹಣ್ಣಿಟ್ಟಿದ್ದೀನಿ. ಇದು ಇದರಲ್ಲಿ ನಾನು ನೀರಿಡಬೇಕು, ನಾಳೆ ಇಡ್ತೇನೆ. ಅದು ಇದು ಅರಿಶಿನ ಕುಂಕುಮದ. ಆಮೇಲೆ ಇದು ಸಮಯ ಇದೆ, ಇದು ನ್ಯೂ ಇದೆ ಸಮಯ. ತುಂಬಾ ಚಿಕ್ಕಿದೆ ಬಟ್ ಫುಲ್ ಕ್ಯೂಟ್ ಇದೆ. ಆಮೇಲೆ ಇದು ಕೂಡ ಬ್ರಾಸ್ದು ಇದೆ, ಹಿತ್ತಾಳೆ ಅಂತಾರಲ್ವ ಆ ಥರದ್ದು ಇದೆ. ತುಂಬಾ ಕ್ಯೂಟ್ ಇದೆ. ಇದು ನಂಗೆ ತುಂಬಾ ಇಷ್ಟ ಆಯಿತು. ಇಲ್ಲ ಅನ್ಕೋ ಸ್ವಲ್ಪ ಬಜೆಟ್ ಹೈ ಹೋಯಿತು. ಬಟ್ ಪರವಾಗಿಲ್ಲ, ಮಾಡೋದು ನಾವು ಫಸ್ಟ್ ಟೈಮ್ ಮಾಡ್ತಾ ಇದ್ದೇವೆ. ಬಟ್ ನಾವು ಫುಲ್ ಭರ್ಜರಿ ಮಾಡಿಲ್ಲ, ಸಿಂಪಲ್ಲಾಗಿ ಬಜೆಟ್ ಫ್ರೆಂಡ್ಲಿನ ಮಾಡಿದ್ದೇವೆ. ಸಾಡಿ ಕೂಡ ಅಷ್ಟೇ ತುಂಬಾ ಕಡಿಮೆ ರೇಟ್ದಾಗ ನಾ ತೊಗೊಂಡೇನಿ. ಹಿಂಗೆ ಫುಲ್ ಹೈ-ಫೈ ನಂಗೆ ಏನೂ ಮಾಡೋದಿರಲಿಲ್ಲ. ಆ ಥರ ನಾನು ಬಜೆಟ್ ನೋಡ್ಕೊಂಡು ಎಲ್ಲ ಮಾಡ್ಕೊಂಡೇನಿ. ಬಳಿ ತಂದಿದ್ದೇನೆ, ಬಳಿ ಇಲ್ಲಿಟ್ಟಿದ್ದೇನೆ. ಸ್ವಲ್ಪ ಬಳಿ ಗ್ರೀನ್ ಬಳಿ ಇದೆ, ಅದು ನಾಳೆ ಇಡ್ತೇನೆ ನಾನು. ನಾಳೆ ಮತ್ತು ಇಲ್ಲಿ ರಂಗೋಲಿ ಅದು ಇಷ್ಟೆಲ್ಲ ಕ್ಲೀನ್ ಮಾಡಿದೆ. ಬಟ್ ಪರಿ ಪಿಲ್ಲು ಅನ್ನಲ್ಲ ನಾನು. ಬಟ್ ಪರಿ ತುಂಬಾ ಗಲೀಜು ಮಾಡಿಬಿಡ್ತಾಳೆ, ಎಷ್ಟು ಮಾಡ್ರೂ ಕೇಳಲ್ಲ. ಏನು ಮಾಡೋದು, ನಮ್ಮ ಮಣಿ ಲಕ್ಷ್ಮಿ ಅಲ್ವಾ ಅದು. ಮತ್ತು ನಾಳೆ ನಮ್ಮ ಮನೆಯಲ್ಲಿ ಉಂಡೆ ಚಿವಡ ಇದೆಲ್ಲ ಮಾಡ್ತಾರಲ್ಲ, ಆ ಥರ ನಾನು ಏನೂ ಮಾಡಿಲ್ಲ. ಯಾಕಂದರೆ ಪಿಲ್ಲು ಪರಿ ಹುಷಾರಿಲ್ಲ. ಪಿಲ್ಲುಗೆ ತುಂಬಾ ಕೆಮ್ತಾ ಇದ್ದಾನೆ. ಯಾಕೆ ಗೊತ್ತಾಗ್ತಾ ಇಲ್ಲ, ಇಷ್ಟು ಕೆಮ್ಮಿದೆ ಇಲ್ಲ ಅವಂಗ. ಮತ್ತು ಈ ಸಮಯದಲ್ಲಿ ಆಯ್ಲಿ ಮಾಡೋದು ಬೇಡ. ದೇವರಿಗೆ ನಮ್ಮದು ಕಷ್ಟ ಅವ್ರಿಗೆ ಗೊತ್ತಾಗುತ್ತೆ. ನಾವು ಇದು ಸ್ವೀಟ್ ರೆಡಿಮೇಡ್ ಸ್ವೀಟ್ ತಂದೆ ಇಡೋನು ಅಂತ ಡಿಸಿಷನ್ ತೊಗೊಂಡ್ವಿ. ಇಲ್ಲಾರ ನಂಗೆ ಸ್ವಲ್ಪ ಅಂದ್ರೆ ಕ್ವಾಂಟಿಟಿ ಸ್ವಲ್ಪ ಬಟ್ ಎಲ್ಲ ಮಾಡೋದಿತ್ತು. ನಂಗೆ ಕಡಿಮೆ ಕ್ವಾಂಟಿಟಿದಾಗೂ ಎಲ್ಲ ಸ್ವೀಟ ಅದೆಲ್ಲ ಮಾಡೋದಿತ್ತು. ಬಟ್ ಮಕ್ಕಳ ಮುಂದೆ ಏನೂ ಆಗಲ್ಲ. ಮತ್ತು ದೇವ್ರಿಗೆ ಗೊತ್ತೇ ಇದೆ, ಮಕ್ಕಳಕ್ಕಿಂತ ಜಾಸ್ತಿ ಏನೂ ಇಲ್ಲ. ದೇವರು ಕೂಡ ಮಕ್ಕಳಿಗೆ ತುಂಬ ಇಷ್ಟಪಡ್ತಾರೆ. ಅದಕ್ಕೆ ನಾ ಏನೂ ಮಾಡೋಕ್ಕೆ ಚಾನ್ಸೇ ತೊಗೋರಿಲ್ಲ ನಾನು. ಆಮೇಲೆ ನೋಡ್ಬೋದು ಈಗ ಕೂಡ ನಾವು ಪಿಲ್ಲುಗೆ ಇದು ಸಿರಪ್ಪ ಆಮೇಲೆ ಹೋಮ್ ರೆಮಿಡೀಸ್ ಅದೆಲ್ಲ ಕೊಡ್ತಾಯಿದ್ದೇವೆ. ಅಷ್ಟು ಕೆಮ್ತಾ ಇದ್ದಾನೆ ನನ್ನ ಮಗ. ನಾಳೆ ಅಡುಗೆ ಮಾಡ್ತಾಯಿದ್ದೇನೆ, ಸ್ವಲ್ಪ ಸ್ಪೆಷಲ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಇವ್ರ ಫ್ರೆಂಡ್ಸ್ ಬರ್ತಾಯಿದ್ದಾರೆ, ನನ್ನ ಫ್ರೆಂಡ್ಸ್ ಬರ್ತಾಯಿದ್ದಾರೆ. ಪಕ್ಕದ ಮನೆಯವ್ರು ಹೇಳಿಟ್ಟೇವಿ ಬನ್ನಿ ಅಂತ. ಇನ್ನೊಮ್ಮೆ ಹೇಳಕ್ಕೆ ಹೋಗಬೇಕು. ತುಂಬ ಜನ ಬರ್ತಾಯಿದ್ದಾರೆ. ನನ್ನ ಕೈಲಿ ಏನೂ ಮಿಸ್ಟೇಕ್ ಆಗಬಾರ್ದು. ಎಲ್ಲರಿಗೂ ಒಳ್ಳೆ ರುಚಿ ಅಡುಗೆ ನಂಗೆ ಮಾಡೋ ಅಷ್ಟು ಶಕ್ತಿ ದೇವ್ರು ಕೊಡಲಿ. ಆಮೇಲೆ ಎಲ್ಲರಿಗೂ ಆ ಪ್ರಸಾದ ಇದೆಯಲ್ಲ, ತಾಯಿ ಪ್ರಸಾದ, ಅದೆಲ್ಲರಿಗೂ ಇಷ್ಟ ಆಗಲಿ ಅಂತ ಬೇಡ್ಕೊ.